ಇಂದಿಗೆ ಹಾಳು ಹಂಪಿ ಅಂತಾರೆ ವೈಭವಯುತವಾದ ಒಂದು ಸಾಮ್ರಾಜ್ಯ ನೆಲೆಯೂರಿದ್ದ ಈ ನೆಲವನ್ನ. ಆದರಿದು ಹಾಳುಗೆಡವಿದ ಹಂಪಿ ಅಂದಿಗೆ ಈ ಭೂಮಿ ಸಹಿಸಿಕೊಂಡಿದ್ದು ಅಸಂಖ್ಯಾತ ಅಮಾನುಷ ಆಕ್ರಮಣಗಳನ್ನು. ಈ ನಾಶವಾದ ಹಂಪಿಯ ಬಹುತೇಕ ಧ್ವಂಸವಾದ ಜಾಗಗಳನ್ನು ಸುತ್ತುತ್ತಾ ಅವುಗಳ ಕಥೆಯನ್ನ ಮೊದಲೆರಡು ಭಾಗದಲ್ಲಿ ಹೇಳುತ್ತಾ ಸಾಗಿದ್ದೆ. ಇಲ್ಲಿ ಕ್ರಮಿಸಿದಷ್ಟು ದೂರ ನಶಿಸಿದ ಐತಿಹಾಸಿಕ ನಿರ್ಮಾಣಗಳನ್ನ ಕಂಡು ಮರುಗುವುದಲ್ಲದೆ ಬೇರೆ ದಾರಿ ಏನಿದೆ? ವಿಜಯ ವಿಠಲ ದೇವಾಲಯದ ಆವರಣದಿಂದ ಮುಂದುವರಿದರೆ ಅಲ್ಲಿ ಕಮಲ ಮಹಲ್ ಕಣ್ಣಿಗೆ ಬಿದ್ದಿತ್ತು. ಇಂಡೋ ಇಸ್ಲಾಂ ಶೈಲಿಯ ಅದ್ಭುತವಾದ ಎರಡಂತಸ್ತಿನ ಈ ರಚನೆ ಅಂದಿನ ರಾಣಿಯರ ವಿಹಾರ ತಾಣವಾಗಿತ್ತು. 15ನೇ ಶತಮಾನದಲ್ಲಿ ನಿರ್ಮಿಸಿದ ಇಲ್ಲಿಯ ಗಜಶಾಲೆ ಪ್ರಾಯಶಃ ಸುಲ್ತಾನರ ದಾಳಿಯಲ್ಲಿ ಕಡಿಮೆ ಹಾನಿಗೊಳಗಾದ ಕಟ್ಟಡಗಳಲ್ಲಿ ಇದು ಒಂದೆನಬಹುದು. ರಾಜಮನೆತನದ ಆನೆಗಳನ್ನಿರಿಸಲು ನಿರ್ಮಿಸಿದ ಈ ಬೃಹದಾಕಾರದ ಗಜಶಾಲೆ ಅಂದಿಗೆ ಆನೆಗಳಿಗೆ ನೀಡುತ್ತಿದ್ದ ಪ್ರಾಮುಖ್ಯತೆಯನ್ನ, ವಿಜಯನಗರದ ಶ್ರೀಮಂತಿಕೆಯನ್ನ ಪರಿಚಯಿಸದೇ ಇರದು. ಅದರ ಸಮೀಪದಲ್ಲೇ ಇದ್ದ ರಕ್ಷಕರ ಕಲ್ಲಿನ ಮನೆಗಳನ್ನ, ಅರಮನೆಯ ನೆಲಗಟ್ಟುಗಳನ್ನ, ರಾಣಿಯರ ಗೃಹಗಳನ್ನ, 10 ಹಲವು ಧ್ವಂಸಗೊಂಡ ದೇವಾಲಯಗಳನ್ನ, ಭಗ್ನಗೊಂಡ 20 ಅಡಿ ಎತ್ತರದ ಏಕಶಿಲಾ ಲಕ್ಷ್ಮೀ ನರಸಿಂಹ ವಿಗ್ರಹವನ್ನ, 3 ಮೀಟರ್ ಎತ್ತರದ ಬಡವಿ ಲಿಂಗವನ್ನ, ಮತ್ತಿತರ ಮನೆಮಹಲು ಗುಡಿ ಗೋಪುರಗಳ ಜೊತೆಗೆ ಅಳಿದುಳಿದ ಈ ಸಾಮ್ರಾಜ್ಯದ ಐತಿಹಾಸಿಕ ಕುರುಹುಗಳ ಕಡೆಗೆಲ್ಲ ದೃಷ್ಟಿ ಹರಿಸುವಾಗ ಮನಸ್ಸೇಕೋ ಭಾರವಾಗಿತ್ತು. ಶ್ರೀಕೃಷ್ಣ ದೇವರಾಯರ ಯುಗಾಂತ್ಯವಾದ ನಂತರ ಹಲವು ಅರಸರು ಈ ಸಾಮ್ರಾಜ್ಯವನ್ನಾಳುತ್ತಾ ಹೋದರು. ಹಂತ ಹಂತವಾಗಿ ಪ್ರಾಬಲ್ಯ ಕುಂದಿದಂತೆ ಬಹುಮನಿ ಸುಲ್ತಾನರ ಮೈತ್ರಿಯಾಗಿ ದಾಳಿಗೆ ಸಂಚು ನಡೆಯಿತು. 1565ರ ಹೊತ್ತಿಗೆ ಬಿಜಾಪುರ, ಗೋಲ್ಗುಂಡ, ಅಹಮದ್ ನಗರ, ಬೀದರ್ನ ಸುಲ್ತಾನರ ಒಕ್ಕೂಟ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡುತ್ತೆ. ಕೃಷ್ಣಾ ನದಿ ತೀರದ ರಕ್ಕಸಗಿ ತಂಗಡಿಗೆಯಲ್ಲಿ ನಡೆದ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲೊಪ್ಪಿಕೊಳ್ಳುತ್ತೆ. ಅದನ್ನ ಮುನ್ನಡೆಸಿದ್ದ ಅಳಿಯ ರಾಮರಾಯರ ರುಂಡ ರಣಭೂಮಿಯಲ್ಲೇ ಛೇದವಾಗಿ ವಿಜಯನಗರ ಸಾಮ್ರಾಜ್ಯದ ಯುಗಾಂತ್ಯವಾಗತ್ತೆ. ಹೊತ್ತಿ ಉರಿದವು ಅದೆಷ್ಟೋ ದೇವಾಲಯಗಳು, ಮಹೋನ್ನತ ಮಹಲುಗಳು, ಐಶ್ವರ್ಯ ಭರಿತ ಅರಮನೆಗಳು, ಸದೃಢ ಕೋಟೆ ಕೊತ್ತಲಗಳು. ಒಟ್ಟಾರೆ ಈ ಸಾಮ್ರಾಜ್ಯದ ಪ್ರತಿ ಅಸ್ತಿತ್ವಗಳು ಸುಲ್ತಾನರ ಕ್ರೋಧಕ್ಕೆ, ಆ ಗರ್ಭ ಸಂಪತ್ತನ್ನ ಹೊತ್ತು ಸಾಗಿದವು ಅದೆಷ್ಟೋ ಆನೆಗಳು ದಂಡುಕೋರರ ಆಸ್ಥಾನಕ್ಕೆ.